ಗೊತ್ತಾ, ನಿನ್ನೆ ರಾತ್ರಿ ಆರೋಗ್ಯ ಫೋರಂ ನೋಡುವಾಗ ಒಂದು ಕಾಮೆಂಟ್ ಗಮನ ಸೆಳೆಯಿತು. ಪ್ರಶ್ನೆ ಹೀಗಿತ್ತು: 2 ವರ್ಷಗಳಿಂದ ಸುಸ್ತಾಗ್ತಿದೆ, ಡಾಕ್ಟರ್ ಹಿಮೋಗ್ಲೋಬಿನ್ 11.5 ಇದೆ, ಇದು ಸಾಮಾನ್ಯ ಎನ್ನುತ್ತಾರೆ, ಆದ್ರೆ ಮೆಟ್ಟಿಲು ಏರಲು ಕಷ್ಟ ಆಗ್ತಿದೆ, ನಾನು ಹೆಚ್ಚು ಡ್ರಾಮ್ಯಾಟಿಕ್ ಆಗಿದ್ದೀನಾ? 2 ವರ್ಷವೇ? ಅವಳು ಅತಿರೇಕವಾಗಿ ಯೋಚಿಸ್ತಿದ್ದಾಳೆ. ವಿಷಯವೇನೆಂದ್ರೆ 10ರಲ್ಲಿ 6 ಭಾರತೀಯ ಮಹಿಳೆಯರು ಅನಿಮಿಯಾದಿಂದ ಬಳಲುತ್ತಿದ್ದಾರೆ. ಹೆಚ್ಚಿನವರಿಗೆ ಇದು ಗೊತ್ತೇ ಇಲ್ಲ, ಅವರು ಗಮನಿಸದ ಕಾರಣವಲ್ಲ, ಆದರೆ ಈ ಸ್ಥಿತಿ ಅಷ್ಟು ಚೆನ್ನಾಗಿ ಅಡಗಿರುತ್ತೆ, ಅದು ಜೀವನವೇ ಅನಿಸಿಬಿಡುತ್ತದೆ. ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ ವಿಕಿ. ಇಂದು ನಿಮ್ಮ ಕಮೆಂಟ್ಗಳು ಮತ್ತು ಗೊಂದಲಗಳನ್ನು ನಾನು ಸ್ಪಷ್ಟಪಡಿಸ್ತೇನೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು ನಿಮ್ಮ ರಕ್ತ ಪರೀಕ್ಷಾ ವರದಿಯನ್ನು ತಜ್ಞರಂತೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಬನ್ನಿ ಶುರು ಮಾಡೋಣ. ಅನಿಮಿಯಾ ಅಂದ್ರೆ ಏನು? ನನಗೆ ಶಾಲೆಯಲ್ಲಿ ಯಾರಾದ್ರೂ ಈ ರೀತಿ ವಿವರಿಸಿದ್ರೆ ಚೆನ್ನಾಗಿರುತ್ತಿತ್ತು. ಹಾಗೆ ವಿವರಿಸುವೆ. ನಿಮ್ಮ ರಕ್ತವನ್ನು ಆಮ್ಲಜನಕದ ಉಬರ್ ಕಾರ್ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ಕೆಂಪು ರಕ್ತ ಕಣಗಳು ಕಾರುಗಳು, ಹಿಮೋಗ್ಲೋಬಿನ್ ಅಂದರೆ ನಿಜವಾದ ಡ್ರೈವರ್ ಅಥವಾ ಕೆಲಸಗಾರ. ನಿಮ್ಮ ದೇಹದ ಪ್ರತಿ ಅಂಗ, ಮೆದುಳು, ಮಾಂಸಪೇಶಿಗಳು, ಹೃದಯ ಇವೆಲ್ಲವೂ ದಿನವಿಡೀ ಆಮ್ಲಜನಕದ ಡೆಲಿವರಿಗಾಗಿ ಕಾಯುತ್ತವೆ. ಹಿಮೋಗ್ಲೋಬಿನ್ ತಯಾರಿಸಲು ನಿಮ್ಮ ದೇಹಕ್ಕೆ ಕಬ್ಬಿಣ ಬೇಕು. ಇದುವೇ ಕಬ್ಬಿಣ ಮತ್ತು ಶಕ್ತಿಯ ನಡುವಿನ ಸಂಪರ್ಕ. ಕಬ್ಬಿಣ ಕಡಿಮೆ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ. ಹಿಮೋಗ್ಲೋಬಿನ್ ಕಡಿಮೆ ಆದರೆ ಆಮ್ಲಜನಕ ಪೂರೈಕೆ ಕುಂಠಿತವಾಗುತ್ತದೆ. ಇವನ್ನು ನೀವು ಯಾಕೆ ಗಮನಿಸುವುದಿಲ್ಲವೆಂದು ತಿಳಿಯಿರಿ. ನಿಮ್ಮ ದೇಹ ಬಹಳ ಬುದ್ಧಿವಂತವಾಗಿದೆ, ಶಾಂತವಾಗಿ ಹೊಂದ್ಕೊಳ್ತದೆ. ಮೆಟ್ಲುಗಳ ಬದಲು ಲಿಫ್ಟ್ ಬಳಸ್ತೀರಿ. ಕೆಲಸ ಮಾಡಲು 2ನೇ ಕಪ್ ಚಹಾ ಬೇಕು. ಹಿಂದೆ ರಾತ್ರಿ 10 ಗಂಟೆವರೆಗೆ ಶಕ್ತಿಯಿಂದ ಎದ್ರಿ, ಈಗ 6ಕ್ಕೆ ದಣಿಯುವಿರಿ. ನಿಮ್ಮ ರಕ್ತದಲ್ಲಿ ಏನೋ ತಪ್ಪಿದೆ ಎಂದು ನಿಮಗೆ ಅನಿಸಲ್ಲ. ನಾನು ಸುಸ್ತಾಗಿದ್ದೇನೆ ಅಷ್ಟೇ ಎಂದು ಸುಮ್ಮನಾಗುತ್ತೀರಿ. ಅದು ಫಿಕ್ಕೋ ಹೋಗುವ ಜಾಲ. ಅನಿಮಿಯಾ ಒಂದು ರೋಗದಂತೆ ಅನ್ಸೋದಿಲ್ಲ, ಅದು ವ್ಯಕ್ತಿತ್ವದ ಲಕ್ಷಣದಂತೆ ಅನ್ಸುತ್ತೆ. ಮತ್ತೊಂದು ವಿಷಯ, ಅನಿಮಿಯಾ ಒಂದು ಕಾರಣದಿಂದ ಉಂಟಾಗುವ ಒಂದು ರೋಗವಲ್ಲ. ಇದು ವಿವಿಧ ಆಂತರಿಕ ಸಮಸ್ಯೆಗಳ ಅಂತಿಮ ಫಲಿತಾಂಶ, ಒಂದು ಸೂಚನೆ. ಸಾಮಾನ್ಯವಾದದು ಯಾವುದು? ಕಬ್ಬಿಣದ ಕೊರತೆ. ಕೋರಾದಲ್ಲಿ ಜಯಂತಿಯವರ ಪ್ರಶ್ನೆ ಇಲ್ಲಿದೆ. ಅವ್ರು ಹೇಳ್ತಾರೆ, ಫೆರಿಟಿನ್ 8 ಇದೆ, ಆದ್ರೆ ಹಿಮೋಗ್ಲೋಬಿನ್ 100.1. ಇದು ನಾರ್ಮಲ್. ಡಾಕ್ಟರ್ ನಾನು ಚೆನ್ನಾಗಿದ್ದೀನಿ ಅಂದ್ರು, ಆದ್ರೆ ತುಂಬಾ ಸುಸ್ತಾಗ್ತಿದೆ. ಹಾಗಾದ್ರೆ ಯಾರು ಸರಿ? ಜಯಂತಿ, ನೀವು ಯಾಕೆ ಸರಿ ಇರ್ಬೋದು ಅಂತ ವಿವರಿಸ್ತೀನಿ. ನಿಮ್ಮ ರಿಸಲ್ಟ್ ತಾಂತ್ರಿಕವಾಗಿ ಸುಳ್ಳಲ್ಲದಿದ್ರು ಪೂರ್ತಿ ಸತ್ಯವೂ ಅಲ್ಲ. ಕಬ್ಬಿಣದ ಕೊರತೆ ಮತ್ತು ಅನಿಮಿಯಾ ಒಂದೇ ಸಮಸ್ಯೆಯ 2 ವಿಭಿನ್ನ ಹಂತಗಳು. ಇದೊಂದು ಉದಾಹರಣೆ. ಹೆದ್ದಾರಿಯಲ್ಲಿ ಗ್ಯಾಸು ಮುಗಿದ ಅನುಭವವಾಗಿದ್ರೆ ನಿಮಗಿದ ಅರ್ಥವಾಗ್ತದೆ. ನಿಮ್ ಗ್ಯಾಸ್ ಸಿಲಿಂಡರ್ ಅಂದ್ರೆ ನಿಮ್ ಕಬ್ಬಿಣದ ಸಂಗ್ರಹ ವೈದ್ಯರು ಫೆರಿಟಿನ್ ಎಂದು ಕರೀತಾರೆ. ಅಡಿಗೆ ಮನೆಯ ಜ್ವಾಲೆಯೇ ನಿಮ್ಮ ಹಿಮೋಗ್ಲೋಬಿನ್. ಸಿಲಿಂಡರ್ ತೀರಿದಾಗ ಜ್ವಾಲೆ ಆರುತ್ತದೆಯಾ? ಇಲ್ಲ. ಸ್ವಲ್ಪ ಸಮಯಕ್ಕೆ ಏನು ಸ್ಪಷ್ಟವಾಗಿ ಆಗುದಿಲ್ಲ. ಜ್ವಾಲೆ ಸಂಪೂರ್ಣವಾಗಿ ಸರಿಯಾಗಿರುವಂತೆ ಕಾಣ್ತವೆ. ನೀವು ಅಡಿಗೆ ಮಾಡ್ತಲೇ ಇರ್ತೀರಿ, ಆದ್ರೆ ಒತ್ತಡ ಕಡಿಮೆ ಆಗ್ತಿದೆ. ಆಮೇಲೆ ಒಂದಿನ ಜ್ವಾಲೆ ದುರ್ಬಲವಾಗುತ್ತದೆ, ಅಂದ್ರೆ ನಿಮ್ ಹಿಮೋಗ್ಲೋಬಿನ್ ಕೊನೆಗೂ ಇಳಿಯುತ್ತದೆ. ಪರೀಕ್ಷೆಯಲ್ಲಿ ಅನಿಮಿಯಾ ಎಂದು ಬಂದಿದೆ. ಫೆರಿಟಿನ್ 8 ಅತಿ ಕಡಿಮೆ ಇದೆ, ಆದರೆ ಹಿಮೋಗ್ಲೋಬಿನ್ 12.1. ಜ್ವಾಲೆ ಸರಿಯಾಗಿದೆ. ಸಾಮಾನ್ಯ ಪರೀಕ್ಷೆ ಸರಿಯಿದೆ ಎನ್ನುತ್ತದೆ, ಆದರೆ ಅವಳು ತಿಂಗಳುಗಳಿಂದ ಸುಸ್ತಾಗಿದ್ದಾಳೆ. ಹಿಮೋಗ್ಲೋಬಿನ್ ಇಳಿಯುವಷ್ಟರಲ್ಲಿ ಕಬ್ಬಿಣದ ಅಂಶ ತಿಂಗಳು ಅಥವಾ ವರ್ಷಗಳಿಂದ ಖಾಲಿಯಾಗಿರಬಹುದು. ಅದಕ್ಕಾಗಿಯೇ ಫೆರಿಟಿನ್ ಪರೀಕ್ಷೆ ಇದನ್ನು ಬೇಗ ತಿಳಿಸುತ್ತದೆ. ಹೆಚ್ಚಿನ ರಕ್ತ ಪರೀಕ್ಷೆಗಳು ಕೇವಲ ಹಿಮೋಗ್ಲೋಬಿನ್ ಪರೀಕ್ಷಿಸುತ್ತವೆ, ಅದು ಕೊನೆಯದಾಗಿ ಇಳಿಯೋದು. ಫೆರಿಟಿನ್ ಕಬ್ಬಿಣದ ಸಂಗ್ರಹ ಪರೀಕ್ಷಿಸುತ್ತದೆ. ಕಬ್ಬಿಣದ ಕೊರತೆ ಎಂದ್ರೆ ಸಿಲಿಂಡರ್ ಅನಿಮಿಯಾ ಅತ್ತ ಖಾಲಿ ಆಗ್ತಿದೆ ಎಂದಷ್ಟೇ. ಅದರರ್ಥ ಜ್ವಾಲೆ ಈಗಾಗಲೇ ದುರ್ಬಲವಾಗಿದೆ. ಎಲ್ಲಾ ಸಮಯದಲ್ಲೂ 2 ಪರೀಕ್ಷೆಗಳನ್ನು ಕೇಳಿ. ವೈದ್ಯರು ಹಿಮೋಗ್ಲೋಬಿನ್ ಪರೀಕ್ಷಿಸಿ ಸರಿ ಎಂದಾಗ ನೀವು ಧೈರ್ಯವಾಗಿ ಫೆರಿಟಿನ್ ಕೂಡ ಪರೀಕ್ಷಿಸೋಣವೇ ಎಂದು ಕೇಳಬಹುದು. ಈಗ 2ನೇ ಪ್ರಶ್ನೆ. ಟ್ವಿಟರ್ನಲ್ಲಿ ದೀಪಿಕಾ ಕೇಳಿದ್ದಾರೆ, ನಾನು ದಿನ ದಾಲ್, ರೊಟ್ಟಿ, ಸಬ್ಜಿ ತಿಂದು ಆಹಾರದ ಬಗ್ಗೆ ಕಾಳಜಿ ವಹಿಸ್ತೇನೆ, ಆದ್ರೂ ನನಗೆ ಅನಿಮಿಯಾ ಹೇಗೆ ಬಂತು? ದೀಪಿಕಾ, ನಿಮ್ಮ ನಿರಾಸೆ ನನಗೆ ಅರ್ಥವಾಗುತ್ತಿದೆ, ಆದರೆ ಉತ್ತರ ಇಲ್ಲಿದೆ. ಇದು ಕೇವಲ ನಿಮ್ಮ ಆಹಾರದಲ್ಲಿನ ಐರನ್ ಅಂಶದ ಬಗ್ಗೆ ಮಾತ್ರವಲ್ಲ. ನಿಮ್ ದೇಹ ಎಷ್ಟು ಐರನ್ ಹೀರ್ಕೊಳ್ಬಹುದು ಎಂಬುದೇ ಮುಖ್ಯ. ಭಾರತೀಯ ಮಹಿಳೆಯರಲ್ಲಿ ಐರನ್ ಕೊರತೆ ಇಷ್ಟು ವ್ಯಾಪಕವಾಗಿರುವ 2 ಪ್ರಮುಖ ಕಾರಣಗಳಿವೆ. ಮೊದಲ ಕಾರಣ ಮಾಸಿಕ ಐರನ್ ನಷ್ಟ. ಪ್ರತಿ ತಿಂಗಳ ಮುಟ್ಟಿನಲ್ಲಿ ಸುಮಾರು 15ರಿಂದ 20 ಮಿಲಿಗ್ರಾಂ ಐರನ್ ನಷ್ಟವಾಗ್ತದೆ. ನಿಮ್ಮ ಮುಟ್ಟು ಹೆಚ್ಚಾಗಿದ್ರೆ ನಷ್ಟವೂ ಹೆಚ್ಚಿರುತ್ತೆ. ನಿಮ್ಮ ದೇಹವು ರಂಧ್ರವಿರುವ ಬಕೆಟ್ ತುಂಬಲು ಯತ್ನಿಸ್ತಿದೆ. 2ನೇದು ಹೀರಿಕೊಳ್ಳುವಿಕೆ. ದಾಲ್, ರೊಟ್ಟಿ, ಸೊಪ್ಪುಗಳಿಂದ ಸಿಗುವ ಸಸ್ಯಾಧಾರಿತ ಐರನ್ ಅನ್ನು ದೇಹ ಹೀರಿಕೊಳ್ಳುವುದು ಮಾಂಸಾಹಾರಕ್ಕಿಂತ ಕಷ್ಟ. ಇದು ಅಡುಗೆಯ ದೋಷವಲ್ಲ, ಕೇವಲ ಜೈವ ರಸಾಯನ ಶಾಸ್ತ್ರ. ಇದು ಹೇಗೆ ಇನ್ನಷ್ಟು ಕೆಟ್ಟದಾಗುತ್ತದೆ ಎಂದು ಇಲ್ಲಿ ನೋಡಿ. ಒಮ್ಮೆ ಯೋಚಿಸಿ. ಊಟದ ಜೊತೆ 1 ಕಪ್ ಚಹಾ ಕುಡಿಯೋದ್ರಿಂದ
ಐರನ್ ಹೀರಿಕೊಳ್ಳುವಿಕೆ ಸುಮಾರು 64% ಕಡಿಮೆ ಆಗಬಹುದು. ಭಾರತದಲ್ಲಿ ನಾವು ಊಟದ ನಂತರ ಅಥವಾ ಸಂಜೆ ತಿಂಡಿಯೊಂದಿಗೆ ಚಹಾ ಕುಡಿತೇವೆ. ಈ ಚಹಾ ನಿಮ್ಮ ಮನಸ್ಸಿಗೆ ಹಿತ ನೀಡಬಹುದು, ಆದರೆ ದೇಹದ ಐರನ್ ಮಟ್ಟಕ್ಕೆ ಹಾನಿಕಾರಕ. ಇದರರ್ಥ ಚಹಾ ಕುಡಿಯೋದನ್ನು ನಿಲ್ಲಿಸಬೇಕಿಲ್ಲ. ಓಟ ಮತ್ತು ಐರನ್ ಪೂರಕಗಳನ್ನು ತೆಗೆದುಕೊಂಡು 2 ಗಂಟೆ ಬಿಟ್ಟು ಚಹಾ ಕುಡಿಯಿರಿ ಅಷ್ಟೇ. ಆ ಒಂದು ಬದಲಾವಣೆ ನಿಜವಾದ ವ್ಯತ್ಯಾಸ ತರಬಲ್ಲದು. ಯೂಟ್ಯೂಬ್ನಲ್ಲಿ ಸ್ನೇಹ ಎಂಬವರು ಹೀಗೆ ಕಮೆಂಟ್ ಮಾಡಿದ್ದಾರೆ. ಇತ್ತೀಚೆಗೆ ನನಗೆ ತುಂಬಾ ಕೂದಲು ಉದುರುತ್ತದೆ. ನನ್ನ ಸ್ನೇಹಿತೆ ಒತ್ತಡ ಎಂದಳು, ಅಮ್ಮ ನೀರಿನಿಂದ ಎಂದರು, ಗಂಡ ಏನೂ ಇಲ್ಲ ಎಂದರು. ಇದು ಐರನ್ ಕೊರತೆಯಿಂದ ಆಗಬಹುದೇ? ಸ್ನೇಹ, ನಿಮ್ಮ ಗಂಡನ ಮೇಲಿನ ಗೌರವದೊಂದಿಗೆ ಹೇಳೋದಾದ್ರೆ ಇದು ಖಂಡಿತ ಐರನ್ ಕೊರತೆ ಇರಬಹುದು. ಇದರ ಆರಂಭಿಕ ಲಕ್ಷಣಗಳು ಬೇರೆ ಕಾರಣಗಳಂತೆ ಸುಲಭವಾಗಿ ತಪ್ಪಾಗಿ ಕಾಣಿಸಬಹುದು. ನಾನು ಅವುಗಳನ್ನ ಹೇಳುವೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಅನ್ವಯಿಸುತ್ತದೆ ಎಂದು ಎಣಿಸಿ. ಪೂರ್ಣ ನಿದ್ರೆ ಆದ್ರೂ ನೀವು ದಣಿದಿದ್ದೀರಾ? ಈಗ ಬೆಳಿಗ್ಗೆ ಕೆಲಸ ಮಾಡಲು ಮೊದಲಿಗಿಂತ ಹೆಚ್ಚು ಚಹಾ ಅಥವಾ ಕಾಫಿ ಬೇಕಿದೆಯೇ? ಎರಡನೇದಾಗಿ 6 ತಿಂಗಳ ಹಿಂದೆ ಸುಲಭವಾಗಿದ್ದ ಮೆಟ್ಟಿಲು ಏರುವಾಗ ಈಗ ಉಸಿರಾಟ ಕಷ್ಟವೇ? ಹೆಚ್ಚು ಕೂದಲು ಉದುರುವುದು, ಮುರಿಯುವ ನಖಗಳು, ಫೋಟೋಗಳಲ್ಲಿ ಬಿಳಿಯಾಗಿ ಕಾಣುವುದು, ಸ್ವಲ್ಪ ಶ್ರಮಕ್ಕೂ ಹೃದಯ ಬಡಿತ ಏರುವುದು, ಮೆಟ್ಟಿಲು ಏರುವಾಗ ಸುಸ್ತಾಗುವುದು, ಮನಸ್ಸು ಮಂಕಾಗುವುದು, ಗಮನ ಹರಿಸಲು ಕಷ್ಟ ಅಥವಾ ಕಾರಣವಿಲ್ಲದೆ ಕೋಪ ಬರುತ್ತಿದೆಯಾ? ಈ ಲಕ್ಷಣಗಳು 3 ರಿಂದ 4 ವಾರಗಳ ಕಾಲ ನಿರಂತರವಾಗಿದ್ದರೆ ಅದು ಕೇವಲ ಒತ್ತಡವಲ್ಲ, ಅದು ನಿಮ್ಮ ದೇಹವು ಊಹಿಸದೆ ಸರಿಯಾದ ಪರೀಕ್ಷೆ ಮಾಡಿಸ್ಕೊಳ್ಳಿ ಎಂದು ಕೇಳ್ಕೊಳ್ತಿರುವುದು. ಇದನ್ನು ನಾನು ಹೆಚ್ಚು ಕೆಲಸ ಮಾಡ್ತಿದ್ದೀನಿ ಎನ್ನಬೇಡಿ. ಇದು ಎಲ್ಲಕ್ಕಿಂತಲೂ ಹೆಚ್ಚು ರೋಗ ನಿರ್ಣಯವನ್ನು ವಿಳಂಬಗೊಳಿಸಿದೆ. ಇದನ್ನು ಮುಗಿಸ್ಲು ನನಗೆ ಕೊನೆಯಾಗಿ ಒಂದು ಕಾಮೆಂಟ್ ಇದೆ. ಈ ಪ್ರಶ್ನೆ ಮದರ್ಸ್ ಓನ್ಲಿ ಫೇಸ್ಬುಕ್ ಗ್ರೂಪ್ ನಿಂದ ಬಂದಿದೆ. ನಾನು 5 ತಿಂಗಳ ಗರ್ಭಿಣಿ. ಡಾಕ್ಟರ್ ಐರನ್ ಟ್ಯಾಬ್ಲೆಟ್ ತೆಗೆದುಕೊಳ್ಳಲು ಹೇಳ್ತಿದ್ದಾರೆ, ಆದ್ರೆ ನಾನು ಅರ್ಧದಷ್ಟು ಬಾರಿ ಮರೆಯುತ್ತೇನೆ ಮತ್ತು ಈಗ ಆರಾಮವಾಗಿದ್ದೇನೆ. ಇದು ನಿಜಕ್ಕೂ ಅಷ್ಟು ಗಂಭೀರವೇ? ಸರಿ, ನಾನ್ ನಿಮಗೆ ನೇರವಾಗಿ ಹೇಳ್ತೇನೆ, ಇದು ಗಂಭೀರ ವಿಷಯ. ನಾನು ಇದನ್ನು ಸಹಾನುಭೂತಿಯಿಂದ ಹೇಳ್ತಿದ್ದೀನಿ, ತೀರ್ಪಿನಿಂದಲ್ಲ. ಈಗ ನಿಮ್ಮ ದೇಹದಲ್ಲಿ ಏನಾಗ್ತಿದೆ ಅಂತ ಗಮನಿಸಿ. ನೀವು ಕೇವಲ ನಿಮ್ಮನ್ನಲ್ಲ, ಒಂದು ಶಿಶು ಮತ್ತು ಪ್ಲೆಸೆಂಟಾವನ್ನು ನಿರ್ಮಿಸ್ತಿದ್ದೀರಿ. ನಿಮ್ಮ ರಕ್ತದ ಪ್ರಮಾಣವು 50% ಹೆಚ್ಚುತ್ತಿದೆ. ಗರ್ಭಧಾರಣೆಯ ಅವಧಿಯಲ್ಲಿ ನಿಮ್ಮ ದೇಹಕ್ಕೆ ಬೇಕಾಗುವ ಒಟ್ಟು ಹೆಚ್ಚುವರಿ ಐರನ್ ಸುಮಾರು 1000 ಮಿಲಿಗ್ರಾಂ ಆಗಿದೆ. ಅದು ಬಹಳ ದೊಡ್ಡದು. ಗರ್ಭಧಾರಣೆಯಲ್ಲಿ ಅನಿಮಿಯಾ ಇದ್ರೆ ಸಂಶೋಧನೆ ಏನ್ ಹೇಳುತ್ತದೆ ಎಂದು ನೋಡೋಣ. ಇದು ಕಡಿಮೆ ಜನನ ತೂಕಕ್ಕೆ ಸಂಬಂಧಿಸಿದೆ. 2.5 kgಗಿಂತ ಕಡಿಮೆ ತೂಕದ ಶಿಶುಗಳಿಗೆ ಮೊದಲ ದಿನದಿಂದಲೇ ಹೆಚ್ಚಿನ ಆರೈಕೆ ಬೇಕು. ಅನಿಮಿಯಾದ ತಾಯಂದಿರ ಶಿಶುಗಳು ಕಡಿಮೆ ಐರನ್ ಸಂಗ್ರಹದೊಂದಿಗೆ ಜೀವನ ಆರಂಭಿಸುತ್ತವೆ. ಇದು ಮೊದಲ 2 ವರ್ಷಗಳ ಮೆದುಳಿನ ಬೆಳವಣಿಗೆಗೆ ತೊಂದರೆ ನೀಡುತ್ತದೆ. ಸಹಾಯ ಮಾಡುವ ಪ್ರಾಯೋಗಿಕ ಸಲಹೆಗಳು ಇಲ್ಲಿವೆ. ಶೀಘ್ರದಲ್ಲೇ ಪ್ರಾರಂಭಿಸಿ. ಗರ್ಭಧಾರಣೆಗೆ ಮೊದಲು ಫೆರಿಟಿನ್ ಮತ್ತು ಹಿಮೋಗ್ಲೋಬಿನ್ ಪರೀಕ್ಷಿಸಿಕೊಳ್ಳಿ. ಮುನ್ನವೇ ಐರನ್ ಹೆಚ್ಚಿಸಿಕೊಳ್ಳಿ. ಗರ್ಭಾವಸ್ಥೆಯಲ್ಲ, ಪೂರಕಗಳನ್ನು ಸಲಹೆಯಂತೆ ಸೇವಿಸಿ. ಚಹಾ, ಕಾಫಿ ಅಥವಾ ಹಾಲಿನೊಂದಿಗೆ ಬೇಡ. ನೀವು ಗರ್ಭಿಣಿಯಾಗಿರುವಾಗ ಆ 2 ಗಂಟೆಗಳ ಅಂತರ ಇನ್ನೂ ಹೆಚ್ಚು ಮಹತ್ವದ್ದಾಗಿದೆ. ಸರಿಯಾದ ಪರೀಕ್ಷೆಗಳನ್ನು ಕೇಳಿ. ಹಿಮೋಗ್ಲೋಬಿನ್ ಜೊತೆಗೆ ಫೆರಿಟಿನ್ ಮಟ್ಟ ಬಹುಪಾಲು B12 ಕೂಡ, ವಿಶೇಷವಾಗಿ ನೀವು ಶಾಕಾಹಾರಿಯಾಗಿದ್ದರೆ. ಇನ್ನೊಂದು ವಿಷಯವಂದ್ರೆ, ಹೆರಿಗೆ ನಂತರ ಅನೇಕ ಮಹಿಳೆಯರು ರಕ್ತಹಾನಿ ಮತ್ತು ಹಾಲಿನ ಅಗತ್ಯಗಳಿಂದ ರಕ್ತಹೀನತೆ ಅನುಭವಿಸ್ತಾರೆ ಹಾಗೂ ಮಗುವಿನ ಕಡೆಗೆ ಗಮನ ಹರಿಸಿ ತಮ್ಮ ಆರೋಗ್ಯ ನಿರ್ಲಕ್ಷಿಸ್ತಾರೆ. ಹೀಗೆ ಮಾಡಬೇಡಿ. ನಿಮ್ಮ ಚೇತರಿಕೆ ಮಗುವಿನ ಆರೋಗ್ಯಕ್ಕೆ ಮುಖ್ಯ. ಈ ವಿಡಿಯೋದಿಂದ ನೀವು ತಿಳಿಯಬೇಕಾದ ಒಂದು ಮುಖ್ಯ ವಿಷಯ ಇಲ್ಲಿದೆ. ತಿಂಗಳಿಂದ ದಣಿದಿದ್ರೆ, ಮನಸ್ಸು ಮಂಕಾಗಿದ್ರೆ, ಉಸಿರಾಟದ ತೊಂದರೆ ಇದ್ರೆ, ನಿಮ್ಮ ರಕ್ತ ಪರೀಕ್ಷೆ ಕೇವಲ ಹಿಮೋಗ್ಲೋಬಿನ್ ಆಗಿದ್ರೆ, ಫೆರಿಟಿನ್ ಇಲ್ಲದೆ ಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಫೆರಿಟಿನ್ ಮತ್ತು B12 ಪರೀಕ್ಷೆ ಮಾಡಿಸಿ. ಏನು ಸರಿಯಿಲ್ಲವೆನಿಸಿದ್ರೆ ಥೈರಾಯ್ಡ್ ಬಗ್ಗೆ ಕೇಳಿ. ನೀವು ಅತಿರೇಕವಾಗಿ ವರ್ತಿಸ್ತಿಲ್ಲ, ನೀವು ಕೇವಲ ದಣಿದವರಲ್ಲ ಮತ್ತು ನೀವು ಇದನ್ನು ಕಲ್ಪಿಸಿಕೊಂಡು ಹೇಳ್ತಿಲ್ಲ. ನೀವು ಮೌಲ್ಯಮಾಪನ ಬೇಕೆಂದು ಖಚಿತವಿಲ್ಲದಿದ್ರೆ ವೈಯಕ್ತಿಕ ಮಾರ್ಗದರ್ಶನಕ್ಕಾಗಿ ಪ್ರಾಕ್ಟೋನ್ನಲ್ಲಿ ಹಿಮಟಾಲಜಿಸ್ಟ್ ಅಥವಾ ಸಾಮಾನ್ಯ ವೈದ್ಯರನ್ನು ಸಂಪರ್ಕಿಸಬಹುದು. ಇದು ಗಮನಿಸಬೇಕಾದ್ದೇ ಅಥವಾ ಕ್ರಮವಹಿಸಬೇಕಾದ್ದೇ ಎಂದು ಅವರು ಸ್ಪಷ್ಟಪಡಿಸುತ್ತಾರೆ. ಪರೀಕ್ಷೆ ಮಾಡಿಸಿ, ಮೂಲ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿ. ಈ ವಿಡಿಯೋ ಸಹಾಯವಾದರೆ ಅಗತ್ಯವಿರುವವರಿಗೆ ಹಂಚಿಕೊಳ್ಳಿ, ಏಕೆಂದರೆ ದಣಿದಿರುವ ಮಹಿಳೆ ನಿಮ್ಮ ಸ್ಟೋರಿ ನೋಡ್ತಿರಬಹುದು. ಆರೋಗ್ಯದ ಸಲಹೆಗಳಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ.